ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಅಕ್ಕಿಯಿಂದ ಇಡ್ಲಿ ಮಾಡ್ತಾಯಿದ್ದೀನಿ. ಮಲ್ಲಿಗೆ ಹೂವಿನಂಥ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ದೋಸೆ ಮಾಡ್ತೀವಲ್ಲ ಆ ಅಕ್ಕಿನ, ಅದರಲ್ಲೇ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಿಗೆ. ಹಾಗೆ ಇದರಲ್ಲೇ 1 ಗ್ಲಾಸು ಉದ್ದಿನಬೇಳೆ, ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಸ್ವಲ್ಪ ಇದು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು, ಅರ್ಧ ಗ್ಲಾಸು. ಮತ್ತು ಅರ್ಧ ಗ್ಲಾಸು ಸಾಬುದಾನಿ ತೊಗೊಂಡಿದ್ದೀನಿ. ಸಾಬುದಾನಿ, ಅವಲಕ್ಕಿ ಹಾಗೂ ಉದ್ದಿನಬೇಳೆ ಒಂದರಲ್ಲೇ ನೆನೆಸ್ತಾ ಇದ್ದೀನಿ ನಾನು. ಕ್ಲೀನಾಗಿ ತೊಳ್ಕೊಂಡು ನೆನೆಸ್ಬಿಡಬೇಕು. ಅದೇ ನೀರು ಅದಕ್ಕೆ ಹಾಕಿ ರುಬ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅದಕ್ಕೆ. ಯಾಕಂದರೆ ಸಾಬುದಾನಿ ನೆನೆಲಿಕ್ಕೆ ದಪ್ಪ ನೀರು ಹಿಡಿಯುತ್ತೆ, ಅವಲಕ್ಕಿನೂ ನೀರು ಹಿಡಿದು ಗಟ್ಟಿ ಆಗಿಬಿಡುತ್ತಲ್ಲ ಅದಕ್ಕೆ. ಸೊ ಇವಾಗ ನಾವು ನೀರಿನಲ್ಲಿ ತೊಳ್ಕೊಳ್ಳೋಣ. ಇವಾಗ ಅದನ್ನೂ ಅಕ್ಕಿ 2-3 ಸತಿ ತೊಳಿಬೇಕು. ಹಾಗೆ ಉದ್ದಿನಬೇಳೆ, ಅವಲಕ್ಕಿ, ಸಾಬುದಾನಿನೂ 2-3 ಸಾರಿ ಅದನ್ನು ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡು ಈ ಥರ ತಿಳಿ ನೀರು ಬರಬೇಕು, ಆ ಥರ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ನೆನೆ ಹಾಕಿ ಇಡ್ತಿದ್ದೀನಿ, ತೊಳ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇವಾಗ ನೋಡಿ, ಈಗ ಈ ಥರ ಮಾಡ್ಕೋಬೇಕು. ಇದನ್ನು ನಾನು ಮಧ್ಯಾಹ್ನ ನೆನೆ ಹಾಕಿದ್ದೀನಿ. ನೈಟ್ 7 ಗಂಟೆಗೆ ರುಬ್ತಾಯಿದ್ದೀನಿ ನಾನು, ಸಂಜೆ. ಈ ಥರ ನೆನೆ ಹಾಕಿ ಇಟ್ಕೋಬೇಕು ಎರಡೂ. ರುಬ್ಬುವಾಗ ಹೇಳ್ತೀನಿ ನಿಮಗೆ ಯಾವ ಥರ ರುಬ್ಕೋಬೇಕು ಅಂತ. ಚೆನ್ನಾಗಿ ನೋಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅಕ್ಕಿ ನೆನೆ ಹಾಕಿದ್ದು. ಇವಾಗ ಮುಚ್ಚಿಟ್ಬಿಡೋಣ. ಸಾಯಂಕಾಲ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನೆಂದಿದ್ದು ನಿಮಗೆ ಇವಾಗ ನಾನು ಸಾಯಂಕಾಲ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಸಾಬುದಾನಿ, ಉದ್ದಿನಬೇಳೆ, ಅವಲಕ್ಕಿ ನೆನೆ ಹಾಕಿದ್ದು ಈ ಥರ ಬಂದಿದೆ. ನಾನು ಅದರಲ್ಲಿ ನೀರು ತೆಗೆದಿಟ್ಟಿಲ್ಲ. ನೀರು ಹಾಕಿದ್ನೆಲ್ಲ ಮುಳುಗುವಷ್ಟು ಮೇಲೆ ಸ್ವಲ್ಪ ನೀರು ಹಾಕಿದ್ನೆಲ್ಲ ಅದು ನೆನೆದಿದೆ. ನೋಡಿ, ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಫಸ್ಟು ನಾನು ಉದ್ದಿನಬೇಳೆ, ಅವಲಕ್ಕಿ, ಸಾಬುದಾನಿ ಹಾಕೋತಾ ಇದ್ದೀನಿ. ಇದು ಫೈನ್ ಪೇಸ್ಟ್ ಆಗುವವರೆಗೂ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಆಗಿರಬೇಕು, ಅಂದರೆ ಸಣ್ಣ ಆಗಿರಬೇಕು. ಹಿಂಗೆ ಕೈಗೆ ಹಾಕಿದ್ರೆ ತರಿ ಇರಬಾರ್ದು, ಆ ಥರ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಸಣ್ಣಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೋಬೇಕು. ಇದನ್ನು ಹಾಕೊಳ್ಳೋಣ. ಇವಾಗ ನಾನು 2 ಸಾರಿ ಹಾಕೋತಾ ಇದ್ದೀನಿ. 2 ಜಾರ್ ಆಗಿದೆ ನನಗೆ. ಅಕ್ಕಿ ಹಾಕ್ಕೊಂಡಾದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಇದಕ್ಕೆ ನಾನು ಅಕ್ಕಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ಇವಾಗ ಅಕ್ಕಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಇರಬಾರ್ದು. ತಿಳಿ ಆದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಗಟ್ಟಿ ಆದರೆ ನೀವು ಹಾಕ್ಕೊಳ್ಳಿಕ್ಕೆ ಬರುತ್ತೆ. ಇವಾಗ ನೀರು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಈ ಥರ ಬರಬೇಕು. ನೋಡಿ, ಸಣ್ಣ ರವೆ ಥರ, ಆದರೆ ಇಡ್ಲಿ ರವೆ ಇರುತ್ತಲ್ಲ ಆ ಥರ ರುಬ್ಕೋಬೇಕು ಚೆನ್ನಾಗಿ. ಭಾಳ ದಪ್ಪ ಇರಬಾರ್ದು, ಭಾಳ ಸಣ್ಣ ಇರಬಾರ್ದು. ಸಣ್ಣ ಇದ್ದರೆ ಇಡ್ಲಿ ಗಟ್ಟಿ ಆಗುತ್ತೆ. ಸ್ವಲ್ಪ ರವೆ ಥರ ಇರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಇವಾಗ ಎಲ್ಲ ರುಬ್ಕೊಳ್ಳೋದಾಗಿದೆ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಯಾಕಂದರೆ ಹಿಟ್ಟು ಹದ ಬರುತ್ತೆ, ಚೆನ್ನಾಗಿ ಫಳ್ಳಾಗಿ ಬರುತ್ತೆ ಅಲ್ಲ, ಅದಕ್ಕೆ ಕೈಯಲ್ಲಿ ಕಳಿಸ್ಕೋಬೇಕು. ನಾನು ಇದಕ್ಕೆ ಸೋಡಾ ಉಪ್ಪು ಏನೂ ಹಾಕ್ತಾಯಿಲ್ಲ. ನೈಟ್ ಇದನ್ನು ಈ ಥರ ಮಾಡಿ ಮುಚ್ಚಿಟ್ಕೋಬೇಕು. ಬೆಳಗ್ಗೆ ಸಖತ್ತಾಗಿ ಉಬ್ಬಿ ಬರುತ್ತೆ ಇದು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಹಿಟ್ಟು ಉಬ್ಬುತ್ತೆ. ಅದಕ್ಕೆ ನೋಡ್ಕೊಳ್ಳಿ. ಇವಾಗ ನೀವು ಈ ಥರ ಟ್ರೈ ಮಾಡಿ ಒಂದ್ಸಲಿ, ನೋಡಿ ಹೇಗೆ ಬರುತ್ತೆ ಅಂತ. ಇದು ಚಳಿಗಾಲದಲ್ಲಿ ಇಡ್ಲಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈ ಥರ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಗಟ್ಟಿಯಾಗಿರ್ಬೋದು. ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಯಾವ ಥರ ಬಂದಿದೆ ಅಂತ. ಹಿಟ್ಟು ಫುಲ್ ಉಬ್ಬಿ ನೋಡಿ ಕೆಳಗಡೆ ಬಿದ್ದಿದೆ. ನಾನು ಅದೇ ಒಂದು ತವಾಲಿ ಇಟ್ಟಿದ್ದೀನಿ. ನೀವು ಯಾವುದಾದ್ರೂ ಬುಟ್ಟಿ ಅಥವಾ ಇದರಲ್ಲಿ ಇಡ್ಬೋದು. ಇವಾಗ ನೋಡಿ ಎಷ್ಟು
ಕೆಳಗಡೆ ಉಬ್ಬಿ ಬಂದಿದೆ ಅಂತ. ನಾನು ಇಲ್ಲಿ ಸೋಡಾನೂ ಬೆಳೆಸಿಲ್ಲ, ಉಪ್ಪು ಹಾಕಿಲ್ಲ, ಈ ಥರ ಉಬ್ಬಿದೆ ಅಂತ ನೀವೇ ನೋಡಿ. ಅದನ್ನು ಇವಾಗ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡ್ಕೊತಾ ಇಲ್ಲ ಒಮ್ಮೆನೇ, ನೆಕ್ಸ್ಟ್ ಏನೋ ಮಾಡಲಿಕ್ಕೆ ಆಗುತ್ತೆ ಅಂಥೇಳಿ ಒಂದು ಅರ್ಧ ಉಪ್ಪು ಹಾಕ್ಕೊಂಡು ಈ ಥರ ಇಡ್ಲಿಗೆ ಹಾಕ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ಬಿಟ್ಟು ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ನಿಮಗೆ ಯಾವ ಥರ ಇಡ್ಲಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇಡ್ಲಿ ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಕೈಲಿ ಕೆಟ್ಟಿದ್ದೀನಿ ನೋಡಿ, ಕಾದಿದೆ ನೀರು. ಇದನ್ನು ಎತ್ತಿಟ್ಬಿಡೋಣ. ಲೋ ಫ್ಲೇಮಲ್ಲಿ ಇಡಬಾರ್ದು, ಹೈ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ. ಇವಾಗ ನಾನು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಇವಾಗ ಯಾವ ಥರ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ, ಫುಲ್ಲು ದಪ್ಪಾಗಿ ಉಬ್ಬಿದೆ ನೋಡಿ. ಈ ಥರ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ. ತೋರಿಸ್ತಾ ಇದ್ದೀನಿ ನಿಮಗೆ, ರವೆ ಇಡ್ಲಿ ಥರನೇ ಬಂದಿದೆ ಅಲ್ವಾ ನೋಡಿ. ಇವಾಗ ನಿಮಗೆ ಹಾಗೆ ಎಲ್ಲನೂ ಮಾಡಿ ಬಿಚ್ಚಿ ತೋರಿಸ್ತೀನಿ ಇವಾಗ ನಾನು ನಿಮಗೆ ಯಾವ ಥರ ಬಂದಿದೆ ಅಂತ ನೋಡಿ. ಇವಾಗ ಅದು ಅಂಟುಕೊಳ್ಳೋದಿಲ್ಲ, ಹಿಟ್ಟನ್ನು ಸಹ ಆ ಥರ ಬಿಟ್ಕೋತೈತಿ ನೋಡಿ. ಈ ಥರ ಸ್ಪೂನಲ್ಲಿ ನಾನು ತೆಗೆದಿಟ್ಕೋತಾ ಇದ್ದೀನಿ ನೋಡಿ. ಕೆಳಗಡೆ ಏನೂ ಅಂಟುಕೊಂಡಿಲ್ಲ, ಈ ಥರ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟಿ ಅಂತೂ ಸೂಪರಾಗಿತ್ತು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.